ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಸೆಮಿ ಬ್ರೈಡಲ್ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬರುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವತ್ತಿನ ಡಿಸೈನ್ ಮಾಡೋದಕ್ಕೆ ನಾನು 7 ಎಳೆ ದಾರ ತಗೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ 10. ಇದು ನನ್ನ ರೆಗ್ಯುಲರ್ ನೀಡಲ್ ನಾನು ಯೂಸ್ ಮಾಡ್ತಿರೋದು. ಹಾಗೆ ನಾನು ಮೆಟೀರಿಯಲ್ಸ್ ಪರ್ಚೇಸ್ ಮಾಡೋದು ಕವಿತಾ ಎಂಟರ್ಪ್ರೈಸಸ್ ಅಲ್ಲಿ. ಅವರ ಒಂದು ಶಾಪ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೆ ಬೀಡ್ಸ್ ನ ಹೇಗೆ ನಾವು ಬುಕ್ ಮಾಡ್ಕೋಬೇಕು ಅನ್ನೋ ಡೀಟೇಲ್ಸ್ ನನ್ನ ಪ್ಲೇ ಲಿಸ್ಟ್ ಅಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಒಂದ್ಸತಿ ನೀವು ಚೆಕ್ ಮಾಡಬಹುದು. ಈ ಕ್ಯೂಟ್ ಫ್ಲವರ್ ಶೇಪ್ ಅಲ್ಲಿ ಇರುವಂತಹ ಬೀಡ್ ನ ಕೂಡ ನಾನು ಅಲ್ಲಿನೇ ಪರ್ಚೇಸ್ ಮಾಡಿದ್ದು. ಇದು ಆಂಟಿಕ್ ಬೀಡ್ಸ್. ಈ ಒಂದು ಬೀಡ್ ಬೇಕು ಅಂತ ಅಂದ್ರೆ ವೆಬ್ಸೈಟ್ ಡೀಟೇಲ್ಸ್ ಇದೆ, ಬೇಗ ಹೋಗಿ ನೀವು ಪರ್ಚೇಸ್ ಮಾಡ್ಕೋಬಹುದು. ಮೊದಲಿಗೆ ನಾನು ಲಾಕ್ ಅನ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಎಳ್ಕೊಂಡು ನಾವು ರೆಗ್ಯುಲರ್ ಆಗಿ ಗಂಟುಗಳನ್ನ ಹಾಕ್ತಿವಿ ಅಲ್ವಾ, ಆ ರೀತಿ ಗಂಟುಗಳನ್ನ ಹಾಕಿ ನಾವು ಲಾಕ್ ಅನ್ನ ಮಾಡ್ಕೋಬೇಕಾಗತ್ತೆ. ನಾವು ಹಿಂದೆಗಡೆ ಅಂದ್ರೆ ದಾರದ ಎಡ್ಜ್ಗೆ ನಾವು ಗಂಟು ಹಾಕಿ ಆಮೇಲೆ ಲಾಕ್ ಮಾಡ್ಕೊಂಡಾಗ ಸೀರೆ ಹಿಂದೆಗಡೆ ನಮ್ಗೆ ಗಂಟು ತರ ಕಾಣಿಸುತ್ತೆ. ಆ ರೀತಿ ಗಂಟು ನಮ್ಗೆ ಬೇಡ ಅಂತ ಅಂದ್ರೆ ನಾನು ಇವಾಗ ಏನು ಲಾಕ್ ಮಾಡ್ತಾ ಇದ್ದೀನಿ ಅಲ್ವಾ, ಈ ರೀತಿ ನೀವು ಲಾಕ್ ಅನ್ನ ಮಾಡ್ಕೋಬಹುದು. ಸೇಮ್ ಪಾಯಿಂಟ್ಗೆ ನೀಡಲ್ನ ಹಾಕಿ ದಾರ ತೆಗೆದು ಒಂದು ಲೂಪ್ ಆಗತ್ತೆ. ಇವಾಗ ನಮ್ಗೆ ಆ ಲೂಪ್ ಇಂದ ಒಂದು ಚೈನ್ ಹಾಕೋಬೇಕು. ಚೈನ್ ಹಾಕೊಂಡು ಇವಾಗ ಮತ್ತೆ ನಾವು ಡಿಸೈನ್ ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ನಾನು ಚೈನ್ ಹಾಕ್ತಾ ಇದ್ದೀನಿ ಇವಾಗ 1 2 3 4 ಚೈನ್ ಹಾಕಿ ಈ ರೀತಿ ಸ್ಟ್ರೈಟ್ ಆಗಿ ನೋಡ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾನು ಸಿಂಗಲ್ ಕ್ರೋಶೆ ಇಂದ ಲಾಕ್ ಅನ್ನ ಮಾಡ್ಕೋತೀನಿ. ಸ್ಟ್ರೈಟ್ ಆಗಿ ಇಟ್ಟಿನೇ ನೋಡ್ಕೊಳ್ಳಿ, ಎಲ್ಲೂ ಕೂಡ ಹೆಚ್ಚು ಕಡಿಮೆ ಆಗ್ಬಾರ್ದು. ಇನ್ ಕೇಸ್ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಸೀರೆ ಸುಕ್ಕು ಬರೋ ಚಾನ್ಸಸ್ ತುಂಬಾನೇ ಇರುತ್ತೆ. ನೋಡಿ, ಈ ರೀತಿ ಸ್ಟ್ರೈಟ್ ಆಗಿ ಇಟ್ಟಿನೇ ಲಾಕ್ ಮಾಡ್ಕೋಬೇಕು. ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದ್ಮೇಲೆ ಇವಾಗ ನಾನು ಅವಾಗ್ಲೇ ತೋರಿಸ್ದೆ ಅಲ್ವಾ ಬೀಡು, ಆ ಬೀಡ್ ನಾನು ಹಾಕೋತಾ ಇದ್ದೀನಿ. ದಾರ ತೆಗೆದು ಒಂದು ಆಂಟಿಕ್ ಬೀಡ್ ನ ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಬಂದು ಒಂದು ಆಂಟಿಕ್ ಬೀಡು. ಇದು ಕೂಡ ಅಷ್ಟೇ ನಾನು ಹೇಳಿರೋ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಹಾಗೆ ಕವಿತಾ ಎಂಟರ್ಪ್ರೈಸಸ್ ಅಂತ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಅವರ ಒಂದು ಶಾಪ್ ಹಾಗೆ ಅವರ ವೆಬ್ಸೈಟ್ ಡೀಟೇಲ್ಸ್ ಸಿಗುತ್ತೆ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಕೋಬಹುದು. ಬೀಡ್ ನ ಹಾಕಿ ಬೀಡ್ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದ್ಮೇಲೆ ಇವಾಗ ಈ ರೀತಿ ಸ್ಟ್ರೈಟ್ ಆಗಿ ನೋಡ್ಕೊಳ್ಳಿ. ಬೀಡ್ ಕೂಡ ಅಷ್ಟೇ ಎಲ್ಲಿಗೆ ರೀಚ್ ಆಗುತ್ತೋ ನೋಡ್ಕೊಂಡು ಸ್ಟ್ರೈಟ್ ಆಗಿ ಲಾಕ್ ಅನ್ನ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಹಾಗೇನೆ ಯಾರಿಗಾದ್ರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಾರ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆನ್ಲೈನ್ ಹಾಗೆ ಆಫ್ಲೈನ್ ಎರಡು ರೀತಿ ಕ್ಲಾಸಸ್ ನಾನು ತಗೋತಾ ಇದ್ದೀನಿ. ಇಂಟ್ರೆಸ್ಟ್ ಇದ್ದವರು ಇಲ್ಲಿ ಡಿಸ್ಪ್ಲೇ ಆಗ್ತಾರ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಬೀಡ್ ಹಾಕಿ ಆದ್ಮೇಲೆ ಮತ್ತೆ ನಾನು 4 ಚೈನ್ಗಳನ್ನ ಹಾಕೋತಾ ಇದ್ದೀನಿ. ಈ 4 ಚೈನು ಸಹ ಈ ರೀತಿ ಸ್ಟ್ರೈಟ್ ಆಗಿಟ್ಟು ಸಿಂಗಲ್ ಕ್ರೋಶೆ ಇಂದ ನಾವು ಲಾಕ್ ಅನ್ನ ಮಾಡ್ಕೊಳ್ಳೋಣ. ಲಾಕ್ ಆದ್ಮೇಲೆ ಇವಾಗ ಮತ್ತೆ ನಾನು ಬೀಡ್ ನ ಹಾಕೋತಾ ಇದ್ದೀನಿ. ಇಲ್ಲಿ ಸಣ್ಣದು ಫ್ಲವರ್ ಶೇಪ್ ನನ್ನ ಕಸ್ಟಮರ್ ಲೈಕ್ ಮಾಡಿದ್ರಿಂದ ಈ ಫ್ಲವರ್ ಶೇಪ್ ಯೂಸ್ ಮಾಡ್ತಾ ಇದ್ದೀನಿ. ಬೇಡ ಇಲ್ಲಿಗೆ ಅಂತ ಅಂದ್ರೆ ನೀವು ನಾರ್ಮಲ್ ರೌಂಡ್ ಶೇಪ್ ಕೂಡ ಆಂಟಿಕ್ ಬೀಡಲ್ ಬೇಕಾದ್ರೂ ತಗೋಬಹುದು, ಕ್ರಿಸ್ಟಲ್ ಕೂಡ ತಗೋಬಹುದು. ಎರಡೂ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಬೀಡ್ ನ ಹಾಕಿ ಬೀಡ್ ನ ನಾವು ಲಾಕ್ ಮಾಡ್ಕೊಳ್ಳೋಣ. ಆಮೇಲೆ ಇದನ್ನ ಈ ರೀತಿ ಸ್ಟ್ರೈಟ್ ಆಗಿ ನೋಡ್ಕೊಂಡು ಸೀರೆಗೆ ಫಿಕ್ಸ್ ಮಾಡ್ಕೊಳ್ಳೋಣ. ಬೀಡ್ ನ ಫಿಕ್ಸ್ ಮಾಡಿ ಆದ್ಮೇಲೆ ನಾನು ಮತ್ತೆ 4 ಚೈನ್ ಹಾಕೋತಾ ಇದ್ದೀನಿ. 4 ಚೈನ್ ಹಾಕಿ ಸ್ಟ್ರೈಟ್ ಆಗಿ ಈ ರೀತಿ ನೋಡ್ಕೊಂಡು ಎಲ್ಲಿಗೆ ರೀಚ್ ಆಗುತ್ತೆ ಅಂತ ಅಲ್ಲಿಗೆ ನಾವು ಲಾಕ್ ಅನ್ನ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಆದ್ಮೇಲೆ ಮತ್ತೆ ಇವಾಗ ನಾನು ಚೈನ್ಗಳು ಹಾಕೋತೀನಿ. ಬೀಡ್ ಹಾಕೊಳ್ಳಲ್ಲ, ಇಲ್ಲಿ ಚೈನ್ ಹಾಕೋತೀನಿ. ನೋಡಿ, 4 ಚೈನ್ ಬೀಡು, 4 ಚೈನ್ ಬೀಡು ಮತ್ತೆ 4 ಚೈನ್ ಹಾಕಿ ಆದ್ಮೇಲೆ ಇನ್ನ ಒಂದು 4 ಚೈನು ಎಕ್ಸ್ಟ್ರಾ ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಈ 4 ಚೈನು ಅಷ್ಟೇ ಈ ರೀತಿ ಸ್ಟ್ರೈಟ್ ಆಗಿಟ್ಟು ನಾವು ಲಾಕ್ ಅನ್ನ ಮಾಡ್ಕೊಳ್ಳೋಣ. ಲಾಕ್ ಆದ್ಮೇಲೆ ಒಂದ್ಸತಿ ಕೌಂಟ್ ಮಾಡ್ಕೊಳ್ಳಿ. ಫಸ್ಟ್ 4 ಚೈನು ಬೀಡು ಮತ್ತೆ 4 ಚೈನು ಬೀಡು ಮತ್ತೆ 4 ಚೈನ್ ಈ ರೀತಿ ಹಾಕೊಂಡು ಒಂದು 4 ಚೈನ್ ಎಕ್ಸ್ಟ್ರಾ ಹಾಕೊಂಡಿದೀನಿ. ಇವಾಗ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಈ ರೀತಿ ನೀಡಲ್ ನ ಸ್ಲಾಂಟ್ ಆಗಿ ಇಟ್ಕೊಂಡು ನಾವು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ನೋಡಿ, ತ್ರಿಬಲ್ ಕ್ರೋಶೆ ಮಾಡಿ ಆಯ್ತು. ಸೊ ಸ್ವಲ್ಪನೇ ಗ್ಯಾಪ್ ಅಲ್ಲಿ ಅಂದ್ರೆ ಒಂದು 3 ಚೈನ್ ಗ್ಯಾಪ್ ಅಲ್ಲಿ ನಾವು ಮಾಡ್ಕೋಬೇಕಾಗತ್ತೆ. ಮತ್ತೆ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಸೇಮ್ ಪಾಯಿಂಟ್ ನಾವು ಫಸ್ಟ್ ಎಲ್ಲಿ ತ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ಪಾಯಿಂಟ್ಗೆನೆ ಇನ್ನ ಒಂದು ತ್ರಿಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ತ್ರಿಬಲ್ ಕ್ರೋಶೆ ಆದ್ಮೇಲೆ ಮತ್ತೆ ಸೇಮ್ ಪಾಯಿಂಟ್ಗೆ ಇನ್ನ ಒಂದು ತ್ರಿಬಲ್ ಕ್ರೋಶೆನ ನಾವು ವರ್ಕ್ ಮಾಡ್ಕೊಳ್ಳೋಣ.
ನಾವೇನು ತ್ರಿಬಲ್ ಕ್ರೋಶೆಗಳು ಮಾಡ್ತಾ ಇದೀವಿ ಅಲ್ವಾ, ಎಲ್ಲಾನು ಒಂದೇ ಪಾಯಿಂಟ್ಗೆ ಬರಬೇಕು. ಆ ರೀತಿ ನಾವು ವರ್ಕ್ ಅನ್ನ ಮಾಡ್ಕೊಳ್ಳೋಣ. ಹೆಚ್ಚು ಕಡಿಮೆ ಮಾಡ್ಕೋಬೇಡಿ. ಒಂದೊಂದು ಪಾಯಿಂಟ್ ಬೇಕಾದ್ರೆ ನಾವು ಸೈಡ್ಗೆ ಲಾಕ್ ಮಾಡ್ಕೋಬಹುದು. ಒಂದೇ ಶೇಪ್ ಒಂದೇ ಪಾಯಿಂಟ್ ಮಾಡಿದಾಗ ನೀಟಾಗಿ ಬರಲ್ಲ ಅಂತ ಅನ್ನೋರು ಆ ರೀತಿ ನೀವು ವರ್ಕ್ ಮಾಡ್ಕೋಬಹುದು. ನೋಡಿ, ಒಂದೇ ಪಾಯಿಂಟ್ಗೆ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಸೊ ಒಂದೇ ಪಾಯಿಂಟ್ಗೆನೆ ಎಷ್ಟು ಹಿಡಿಯುತ್ತೆ ಅಂದ್ರೆ ಆರ್ಚ್ ನ ಶೇಪ್ ನಮ್ಗೆ ಬರ್ಬೇಕು. ನಾವು ಲಾಕ್ ಮಾಡ್ಕೊಂಡಾಗ ಅಷ್ಟು ನಾವು ವರ್ಕ್ ಮಾಡ್ಕೋಬೇಕಾಗತ್ತೆ. ಎಷ್ಟು ನಾವು ವರ್ಕ್ ಮಾಡ್ತೀವಿ ಅಲ್ವಾ ಡಿಸೈನು, ಅಷ್ಟೇ ನೀಟಾಗಿ ಬರುತ್ತೆ. ಅಂದ್ರೆ ತ್ರಿಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಸ್ವಲ್ಪ ಆರ್ಚು ನಿಮ್ಗೆ ಬ್ರಾಡ್ ಆಗ್ಬೇಕು ಅಂದ್ರೆ ತ್ರಿಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಚಿಕ್ಕದಾಗಿ ಬೇಕು ಅಂದ್ರೆ ನೀವು ಡಬಲ್ ಕ್ರೋಶೆ ಕೂಡ ವರ್ಕ್ ಅನ್ನ ಮಾಡ್ಕೋಬಹುದು. ಸೊ ನೋಡಿ, ಒಂದೇ ಪಾಯಿಂಟ್ಗೆ ನಾನು ತ್ರಿಬಲ್ ಕ್ರೋಶೆಗಳನ್ನ ಮಾಡ್ತಾ ಇದ್ದೀನಿ. ಆದ್ಮೇಲೆ ಎಷ್ಟಾಗಿದೆ ಅಂತ ಕೌಂಟ್ ಮಾಡ್ಕೊಳ್ಳಿ. ಕರೆಕ್ಟ್ ಆರ್ಚ್ ಶೇಪ್ ಬಂದ್ರೆ ನೀವು ಲಾಕ್ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿ ಆರ್ಚ್ ಶೇಪ್ ಬರ್ಲಿಲ್ಲ ಅಂತ ಅಂದ್ರೆ ಆರ್ಚ್ ಶೇಪ್ ಬರೋವರೆಗೂ ವರ್ಕ್ ಮಾಡಿ. ನೋಡಿ, ಫಸ್ಟ್ ಸ್ಟ್ರೈಟ್ ಆಗಿ ನೋಡ್ಕೊಂಡು ಒಂದು ಪಾಯಿಂಟ್ ಹಿಂದಕ್ಕೆ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾಗ ನೋಡಿ ಇದು ಈ ರೀತಿ ಬರುತ್ತೆ ನಮ್ಗೆ ಆರ್ಚು. ಸೊ ಒಂದು ಆರ್ಚ್ಗೆ ನಾನು 9 ತ್ರಿಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಂಡಿದೀನಿ. ನೋಡಿ, ಇದು ಈ ರೀತಿ ಆದ್ಮೇಲೆ ಮತ್ತೆ ಇವಾಗ ಚೈನ್ ಗಳನ್ನ ಹಾಕೋತಾ ಹೋಗ್ಬೇಕಾಗತ್ತೆ. ಇವಾಗ ನಾನು 4 ಚೈನ್ ಹಾಕೋತೀನಿ. 1 2 3 4 ಚೈನ್ ಹಾಕೊಂಡು ಸ್ಟ್ರೈಟ್ ಆಗಿ ನೋಡ್ಕೊಂಡು ಲಾಕ್ ಅನ್ನ ಮಾಡ್ಕೊಳ್ಳೋಣ. ಮತ್ತೆ 4 ಚೈನ್ ಹಾಕೊಳ್ಳೋಣ. ಆರ್ಚ್ ನ ಎರಡು ಕಡೆ ಒಂದೊಂದು 4 ಚೈನು ಎಕ್ಸ್ಟ್ರಾ ಹಾಕೋಬೇಕಾಗತ್ತೆ. ಎಕ್ಸ್ಟ್ರಾ ಇವಾಗ ಒಂದು 4 ಚೈನ್ ಹಾಕಿದ್ಮೇಲೆ ಮತ್ತೆ ಇನ್ನೊಂದು 4 ಚೈನ್ ಹಾಕೋತೀನಿ ನಾನು. ಇದನ್ನು ಅಷ್ಟೇ ಈ ತರ ಸ್ಟ್ರೈಟ್ ಆಗಿ ನೋಡ್ಕೊಂಡು ಲಾಕ್ ಅನ್ನ ಮಾಡ್ಕೋತೀನಿ. ಈ 4 ಚೈನು ಲಾಕ್ ಆದ್ಮೇಲೆ ನಾನು ಬೀಡ್ ಅನ್ನ ಹಾಕೊಳ್ಳೋದು. ಬೀಡ್ ಹಾಕೊಂಡು ಬೀಡ್ ನ ನಾವು ಲಾಕ್ ಮಾಡ್ಕೋಬೇಕು. ಆಮೇಲೆ ಇದನ್ನ ಈ ರೀತಿ ಬಟ್ಟೆಗೆ ನಾವು ಫಿಕ್ಸ್ ಅನ್ನ ಮಾಡ್ಕೋಬೇಕು. ಮತ್ತೆ 4 ಚೈನ್ ಹಾಕೊಳ್ಳಿ. ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಇವಾಗ ಒಂದು ಬೀಡ್ ನ ಹಾಕೊಳ್ಳೋಣ. ಸೊ ಇಲ್ಲಿ ನಾನು ಯಾವ ರೀತಿ ವರ್ಕ್ ಮಾಡ್ತಿದ್ದೀನಿ ಅನ್ನೋದನ್ನ ಕರೆಕ್ಟ್ ಆಗಿ ಗಮನ ಇಟ್ಟು ನೋಡಿ ನೀವು ವರ್ಕ್ ಮಾಡ್ಕೊಳ್ಳಿ. ಹಾಗೆ ಸುಮ್ನೆ ಡಿಸೈನ್ ನ ನೋಡಿ ವರ್ಕ್ ಮಾಡೋದಕ್ಕೆ ಹೋಗ್ಬೇಡಿ. ಆಮೇಲೆ ಮತ್ತೆ ನೀವೇ ಬಂದು ಕಮೆಂಟ್ ಮಾಡ್ತೀರಾ, ಇಲ್ಲ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕ್ತೀರಾ, ನೀವು ಹೇಳ್ಕೊಟ್ಟಿದ ತರ ನಮಗ್ ಬಂದಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ವಿಡಿಯೋನ ನೋಡ್ತಾನೆ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನೀಟಾಗಿ ಬರುತ್ತೆ ನಿಮ್ಗೆ. ನೋಡಿ, ಬೀಡ್ ನ ಹಾಕಿ ಲಾಕ್ ಮಾಡ್ಕೊಂಡೆ. 2 ಬೀಡ್ಸ್ ಬರುತ್ತೆ ಇಲ್ಲಿ. ಬೀಡ್ ನ ಹಾಕಿ ಲಾಕ್ ಮಾಡಾದ್ಮೇಲೆ ಈ ಕಡೆ 4 ಚೈನ್ 2 ಸತಿ ಹಾಕೋಬೇಕಾಗತ್ತೆ ನಾವು. 4 ಚೈನ್ ಲಾಕ್ ಆದ್ಮೇಲೆ ಮತ್ತೆ 4 ಚೈನ್ ಹಾಕೊಂಡು ಲಾಕ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೊಳ್ಳಿ. ಮತ್ತೆ ಇವಾಗ ಇಲ್ಲಿ ತ್ರಿಬಲ್ ಕ್ರೋಶೆ ಮಾಡಿ ನಾವು ಆರ್ಚ್ ನ ಮಾಡಿದ್ವಿ ಅಲ್ವಾ, ಆ ರೀತಿ ನಾವು ವರ್ಕ್ ಅನ್ನ ಮಾಡ್ಕೋಬೇಕಾಗತ್ತೆ. ನೋಡ್ಕೊಳ್ಳಿ, ಇದು ಬೇಸ್ ಲೈನ್ ಯಾವ ರೀತಿ ನಾನು ವರ್ಕ್ ಮಾಡಿದ್ದೀನಿ ಅಂತ. ನೋಡಿ, ಈ ರೀತಿ ಇದೆ. ಆರ್ಚ್ ಆದ್ಮೇಲೆ 4 ಚೈನ್ 2 ಟೈಮ್ಸ್, ಆಮೇಲೆ ಬೀಡ್, ಆಮೇಲೆ 4 ಚೈನು, ಆಮೇಲೆ ಬೀಡು, ಆಮೇಲೆ 4 ಚೈನು 2 ಟೈಮ್ಸ್. ಇವಾಗ ಮತ್ತೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ನೋಡಿ, ಸ್ವಲ್ಪನೇ ಗ್ಯಾಪ್ ಅಲ್ಲಿ ನೀಡಲ್ ನ ಹಾಕಿ ನಾವು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಈ ಒಂದು ಡಿಸೈನ್ ಸ್ವಲ್ಪ ನಿಧಾನಕ್ಕೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ, ಯಾಕಂದ್ರೆ ಬೇಸ್ ಲೈನ್ ಹಾಕೊಳ್ಳೋದ್ರಲ್ಲಿ ಸ್ವಲ್ಪ ನಾನು ವೇರಿಯೇಷನ್ ಮಾಡ್ಕೊಂಡಿದ್ದೀನಿ. ಕೌಂಟಿಂಗ್ಸ್ ಇಲ್ದೇನೆ ನಾನು ವರ್ಕ್ ಮಾಡಿರೋಂಥದ್ದು. ಸೊ ಹಾಗಾಗಿ ವಿಡಿಯೋ ನೋಡ್ತಾನೆ ನೀವು ಪ್ರಾಕ್ಟೀಸ್ ಮಾಡಿದಾಗ ನೀಟಾಗಿ ನಿಮ್ಗೆ ಅರ್ಥ ಆಗತ್ತೆ. ಮತ್ತೆ ಇವಾಗ ತ್ರಿಬಲ್ ಕ್ರೋಶೆ ಸೇಮ್ ಪಾಯಿಂಟ್ ಗೆ ನಾವು ವರ್ಕ್ ಅನ್ನ ಮಾಡ್ಕೋಬೇಕು. ಸೊ ಇದೇ ರೀತಿ ಸೀರೆ ಪೂರ್ತಿ ವರ್ಕ್ ಅನ್ನ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಫುಲ್ ಸೀರೆ ನಾನು ಇದೇ ರೀತಿ ವರ್ಕ್ ಮಾಡಿ ಆಗಿದೆ. ಸೊ ಆರ್ಚ್ ಆದ್ಮೇಲೆ, ಆರ್ಚ್ ಗಿನ್ನ ಮುಂಚೆ 4 ಚೈನ್ 2 ಟೈಮ್ಸ್ ಬರುತ್ತೆ. ಆರ್ಚ್ ಆದ್ಮೇಲೆ 4 ಚೈನ್ 2 ಟೈಮ್ಸ್ ಬರುತ್ತೆ. ಇದನ್ನ ಕರೆಕ್ಟ್ ಆಗಿ ಗಮನ ಇಟ್ಟು ವರ್ಕ್ ಅನ್ನ ಮಾಡ್ಕೊಳ್ಳಿ. ಬನ್ನಿ ಇವಾಗ ಮತ್ತೆ ನೆಕ್ಸ್ಟ್ ಲೇಯರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ನಾನು ಬೇರೆ ಕಲರ್ ತಗೋತಾ ಇದ್ದೀನಿ. ಅಂದ್ರೆ ಸೀರೆ ಪಲ್ಲು ಕಲರ್ ಅಲ್ಲಿ ನಾನು ತಗೋತಾ ಇದ್ದೀನಿ. ಇಷ್ಟೊತ್ತು ಸೀರೆ ಬಾಡಿ ಕಲರ್ ವರ್ಕ್ ಮಾಡಿದ್ದು, ಇವಾಗ ಸೀರೆ ಪಲ್ಲು ಕಲರ್ ನ ತಗೋತಾ ಇದ್ದೀನಿ. ಸೊ ಫಸ್ಟ್ ಲಾಕ್ ಮಾಡಿದ್ವಿ ಅಲ್ವಾ, ಅದೇ ಪಾಯಿಂಟ್ ಗೆ ಲಾಕ್ ಅನ್ನ ಮಾಡ್ಕೊಳ್ಳೋಣ. ಲಾಕ್ ಆದ್ಮೇಲೆ ಫಸ್ಟ್
ನಾವೇನು 4 ಚೈನ್ ಹಾಕಿದ್ವಿ ಅಲ್ವಾ ಅದ್ರ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶೆ. ಮತ್ತೆ ಇವಾಗ 4 ಚೈನ್ ಹಾಕೊಳ್ಳಿ. 4 ಚೈನ್ ಹಾಕಿ ಲಾಕ್ ನ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಲಾಕ್ ಇದೆ ಅಲ್ವಾ, ಈ ಲಾಕ್ ನ ಮೇಲ್ಗಡೆ ಲಾಕ್ ಅನ್ನ ಮಾಡ್ಕೊಳ್ಳೋಣ. ಮತ್ತೆ ಇವಾಗ ಚೆಕ್ ಮಾಡ್ಕೊಳ್ಳಿ ಸುಕ್ ಬಂದಿದ್ಯಾ ಏನು ಅಂತ ಹೇಳಿ. ಸುಕ್ ಬಂದಿಲ್ಲ ಅಂತ ಅಂದ್ರೆ ಡಿಸೈನ್ ನ ಕಂಟಿನ್ಯೂ ಮಾಡ್ಕೊಳ್ಳೋಣ. ಮತ್ತೆ ಇವಾಗ ಬೀಡ್ ನ ಸುತ್ತ ಚೈನ್ ಹಾಕ್ಬೇಕು. 1 ಸೊ ನೀಟಾಗಿ ಚೈನ್ ವರ್ಕ್ ಮಾಡ್ಕೊಳ್ಳಿ, ವೇರಿಯೇಷನ್ ಮಾಡ್ಕೋಬೇಡಿ. 1 2 3 ಹಾಕೊಂಡು ಈ ಕಡೆ ಲಾಕ್ ರೀಚ್ ಆಗತ್ತಾ ನೋಡ್ಕೊಳ್ಳಿ. ರೀಚ್ ಆಗಲ್ಲ ಅಂತ ಅಂದ್ರೆ ಒಂದು ಎಕ್ಸ್ಟ್ರಾ ಚೈನ್ ನ ಹಾಕೊಳ್ಳಿ. ರೀಚ್ ಆಗತ್ತೆ ಅಂದ್ರೆ 3 ಚೈನ್ ನೀವು ಲಾಕ್ ಮಾಡ್ಬೋದು. ನಾನು ಇಲ್ಲಿ 4 ಚೈನ್ ಹಾಕಿದ್ದೀನಿ ಬೀಡ್ ಸುತ್ತ. ಈ ಕಡೆ ಲಾಕ್ ಅನ್ನ ಮಾಡ್ತಾ ಇದ್ದೀನಿ. ಲಾಕ್ ಆದ್ಮೇಲೆ ಈ ತರ ಬೀಡ್ ನ ಮುಂದೆ ತಗೊಂಡು ಚೈನ್ ನ ಹಿಂದಕ್ಕೆ ಮಾಡ್ಕೊಳ್ಳಿ ಈ ರೀತಿ. ಸೊ ಈ ರೀತಿ ಕಾಣಿಸುತ್ತೆ. ಮತ್ತೆ ಇಲ್ಲಿ 4 ಚೈನ್ ಇತ್ತಲ್ವಾ, ಸೊ 4 ಚೈನ್ ಇರೋ ಕಡೆ ನಾವು 4 ಚೈನ್ ನೇ ಹಾಕೋಬೇಕು. 1 2 3 4 ಇವಾಗ ಲಾಕ್ ಇದೆ ಅಲ್ವಾ, 4 ಚೈನ್ ಲಾಕ್. ಈ ಲಾಕ್ ನ ಮೇಲ್ಗಡೆ ಲಾಕ್ ಅನ್ನ ಮಾಡ್ಕೊಳ್ಳೋಣ. ಸೊ ಇಲ್ಲೂ ಕೂಡ ಬೀಡ್ ಇದೆ ಅಲ್ವಾ, ಇಲ್ಲೂ ಅಷ್ಟೇ ಬೀಡ್ ಸುತ್ತ ನಾವು 4 ಚೈನ್ ನ ಹಾಕೊಳ್ಳೋಣ. 4 ಚೈನ್ ಹಾಕೊಂಡು ಬೀಡ್ ನ ಈ ಕಡೆ ಸೈಡ್ ಲಾಕ್ ಇದೆ ಅಲ್ವಾ, ಇದ್ರ ಮೇಲ್ಗಡೆಗೆ ಲಾಕ್ ಮಾಡ್ಕೊಳ್ಳೋಣ. ಅಂದ್ರೆ ಲಾಕ್ ನ ಒಳಗಡೆಗೆ ಲಾಕ್ ಅನ್ನ ಮಾಡ್ಕೊಳ್ಳೋಣ. ಇವಾಗ್ಲೂ ಅಷ್ಟೇ ಚೈನ್ ನ ಈ ರೀತಿ ಹಿಂದಕ್ಕೆ ಹಾಕೊಂಡು ಬೀಡ್ ನ ನಾವು ಕರೆಕ್ಟ್ ಆಗಿ ಫ್ರಂಟ್ ಸೈಡ್ ಗೆ ತಗೋಬೇಕು. ಇವಾಗ ಮತ್ತೆ ಇಲ್ಲಿ 4 ಚೈನ್ ಇದೆ ಅಲ್ವಾ, ಆ 4 ಚೈನ್ಗೂ ಕೂಡ 4 ಚೈನ್ ಹಾಕಿ ಲಾಕ್ ನ ಒಳಗಡೆಗೆ ಲಾಕ್ ಮಾಡ್ಬೇಕು. ನೋಡಿ ಇಲ್ಲಿ ಲಾಕ್ ಇದೆ ಅಲ್ವಾ, ಇದ್ರೊಳಗಡೆಗೆ ಲಾಕ್ ಮಾಡಿ. ಲಾಕ್ ಆದ್ಮೇಲೆ ಮತ್ತೆ ಇವಾಗ ನೆಕ್ಸ್ಟ್ ಒಂದು 4 ಚೈನ್ ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ, ಸೊ ಈ ಒಂದು 4 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆನ ಹಾಕೊಳ್ಳೋಣ. ಈ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ. ಸಿಂಗಲ್ ಕ್ರೋಶೆ ಹಾಕೊಂಡು ಇವಾಗ ನಾವು ನೆಕ್ಸ್ಟ್ ವರ್ಕ್ ಅನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಆರ್ಚ್ ಇದೆ ಅಲ್ವಾ, ಇಲ್ಲಿಗೆ ಇವಾಗ ಸೂಜಿ ಮೇಲೆ ಒಂದ್ಸತಿ ದಾರ ತಗೊಂಡು ನೋಡಿ ಇಲ್ಲಿ ಟ್ರಿಬಲ್ ಕ್ರೋಶೆ ಗ್ಯಾಪ್ ಬರುತ್ತಲ್ವಾ, ಅಲ್ಲಿಗೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದೀನಿ. ನೋಡಿ ಒಂದು ಡಬಲ್ ಕ್ರೋಶೆ ಆಯ್ತು. ಮತ್ತೆ ಇವಾಗ ಸೇಮ್ ಪಾಯಿಂಟ್ಗೆನೆ ಇನ್ನ ಒಂದು ಡಬಲ್ ಕ್ರೋಶೆ. ನೋಡಿ ಸೇಮ್ ಪಾಯಿಂಟ್ಗೆ ವರ್ಕ್ ಮಾಡ್ಕೋಬೇಕು. ಮತ್ತೆ ನೆಕ್ಸ್ಟ್ ಟ್ರಿಬಲ್ ಕ್ರೋಶೆ ಗ್ಯಾಪ್ಗೆ ಈ ರೀತಿ ಗ್ಯಾಪ್ ಬರುತ್ತಲ್ವಾ, ಅಲ್ಲಿಗೆ ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ನೋಡಿ ಒಂದು ಡಬಲ್ ಕ್ರೋಶೆ ಆಯ್ತು. ಮತ್ತೆ ಸೇಮ್ ಪಾಯಿಂಟ್ಗೆನೆ ಇನ್ನ ಒಂದು ಡಬಲ್ ಕ್ರೋಶೆ. ಮತ್ತೆ ಇವಾಗ ನೆಕ್ಸ್ಟ್ ಟ್ರಿಬಲ್ ಕ್ರೋಶೆ ಗ್ಯಾಪ್ಗೆ ಡಬಲ್ ಕ್ರೋಶೆ. ಮತ್ತೆ ಸೇಮ್ ಪಾಯಿಂಟ್ಗೆನೆ ಇನ್ನ ಒಂದು ಡಬಲ್ ಕ್ರೋಶೆ. ಸೊ ಇಲ್ಲಿ ಒಂದು ಟ್ರಿಬಲ್ ಕ್ರೋಶೆ ಗ್ಯಾಪ್ಗೆ 2 ಡಬಲ್ ಕ್ರೋಶೆ ಬರುತ್ತೆ. ಅಂದ್ರೆ ಒಂದೊಂದು ಟ್ರಿಬಲ್ ಕ್ರೋಶೆ ಗ್ಯಾಪ್ಗೆ. ಇಲ್ಲಿ ಟ್ರಿಬಲ್ ಕ್ರೋಶೆಗೆ ಬರುತ್ತಲ್ಲ ಚೈನು, ಅದ್ರ ಮೇಲೆ ವರ್ಕ್ ಮಾಡ್ತಾ ಇಲ್ಲ. ಟ್ರಿಬಲ್ ಕ್ರೋಶೆ ಗ್ಯಾಪ್ ಅಲ್ಲಿ 2 ಟ್ರಿಬಲ್ ಕ್ರೋಶೆ ಮಧ್ಯ ಗ್ಯಾಪ್ ಬರುತ್ತಲ್ವಾ, ಆ ಒಂದು ಗ್ಯಾಪ್ ಅಲ್ಲಿ ವರ್ಕ್ ಮಾಡ್ತಿರೋದು. ಹಾಗೆ ಒಂದು ಟ್ರಿಬಲ್ ಕ್ರೋಶೆ ಗ್ಯಾಪ್ಗೆ 2 ಡಬಲ್ ಕ್ರೋಶೆನ ವರ್ಕ್ ಮಾಡ್ತಿರೋದು. ನೋಡಿ ಇದೇ ತರ ಫುಲ್ ಆರ್ಚ್ ನಾವು ವರ್ಕ್ ಅನ್ನ ಮಾಡ್ಕೋಬೇಕಾಗತ್ತೆ. ಹಾಗೆ ಇಲ್ಲಿ ಡಬಲ್ ಕ್ರೋಶೆಗಳು ಮಾಡ್ತಾ ಇದೀವಿ ಅಲ್ವಾ, ಸ್ವಲ್ಪ ಸ್ಟಿಫ್ ಆಗಿ ಮಾಡ್ಕೊಳ್ಳಿ. ತೀರಾ ಲೂಸ್ ಆಗಿ ಸ್ಟಿಚಸ್ ನ ವರ್ಕ್ ಮಾಡೋದಕ್ಕೆ ಹೋಗ್ಬೇಡಿ. ಇನ್ ಕೇಸ್ ಈ ರೀತಿ ವರ್ಕ್ ಅನ್ನ ಮಾಡಿದ್ರೆ ಡಿಸೈನ್ ಅಷ್ಟು ನೀಟಾಗಿ ಬರೋದಿಲ್ಲ ನಮ್ಗೆ. ಸೊ ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಫುಲ್ ಆರ್ಚ್ ನಾನು ಇದೇ ರೀತಿ ವರ್ಕ್ ಮಾಡಿ ಆಗಿದೆ. ವರ್ಕ್ ಮಾಡಿ ಆದ್ಮೇಲೆ ನೆಕ್ಸ್ಟ್ 4 ಚೈನ್ ನ ಗ್ಯಾಪ್ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶೆನ ಹಾಕೋತಾ ಇದೀನಿ. ಅಂದ್ರೆ ಆರ್ಚ್ ನ ಎಂಡ್ ಮಾಡ್ಕೋತಾ ಇದೀನಿ. ಮತ್ತೆ ಇಲ್ಲಿ ಲಾಕ್ ಇದೆ ಅಲ್ವಾ, ಈ ಲಾಕ್ ನ ಮೇಲ್ಗಡೆ ಲಾಕ್. ಮತ್ತೆ ಒಂದ್ಸತಿ ನೋಡ್ಕೊಳ್ಳಿ ಆರ್ಚ್ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಎಲ್ಲೂ ಕೂಡ ಓವರ್ಲ್ಯಾಪ್ ಆಗಿಲ್ಲ ಆರ್ಚು, ಹಾಗೆ ಫ್ಲಿಪ್ ಆಗೋ ತರ ಕೂಡ ಕಾಣಿಸ್ತಾ ಇಲ್ಲ. ಮತ್ತೆ ಇಲ್ಲಿ 4 ಚೈನ್ ಇದೆ ಅಲ್ವಾ, ಈ 4 ಚೈನ್ ನ ಮೇಲೂ ಕೂಡ 4 ಚೈನ್ ಹಾಕಿ ಲಾಕ್ ನ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಗೆ ಲಾಕ್ ನ ಮೇಲ್ಗಡೆ ಲಾಕ್, ಅಥವಾ ಲಾಕ್ ಒಳಗಡೆ ಅಂತ ಕೂಡ ಹೇಳ್ಬೋದು. ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಬೀಡ್ ನ ಹಿಂದೆಗಡೆಗೆ ಚೈನ್ ಹಾಕೊಂಡು ಬೀಡ್ ನ ಈ ಸೈಡ್ ಲಾಕ್ ಇದೆ ಅಲ್ವಾ, ಇಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ನಾವು ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ವರ್ಕ್ ಮಾಡಿದ್ವಿ ಅಲ್ವಾ, ಅದೇ ರೀತಿ ವರ್ಕ್ ಅನ್ನ ಮಾಡುವಂತದ್ದು ಫ್ರೆಂಡ್ಸ್. ಹಾಗೆ ಅವಾಗ್ಲೇ ಹೇಳ್ದಂಗೆ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇರೋರು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು.
ಆನ್ಲೈನ್ ಹಾಗೆ ಆಫ್ಲೈನ್ ಎರಡೂ ರೀತಿ ಕ್ಲಾಸಸ್ ಇರುತ್ತೆ. ಯಾವುದೇ ಫ್ರೀ ಕ್ಲಾಸಸ್ ಇರೋದಿಲ್ಲ, ಅದಕ್ಕೆ ಫೀಸ್ ಪೇ ಮಾಡಬೇಕಾಗುತ್ತೆ. ಸೊ ಇನ್ಫಾರ್ಮೇಶನ್ ಹಾಗೆ ಡೀಟೇಲ್ಸ್ ಬೇಕು ಅನ್ನೋರು ಈ ಒಂದು ಡಿಸ್ಪ್ಲೇ ಆಗ್ತಾ ಇರೋ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಡೈರೆಕ್ಟ್ ಆಗಿ ನನ್ನನ್ನೇ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇಲ್ಲಿ ಮತ್ತೆ 4 ಚೈನ್ ಹಾಕಿ ಬೀಡ್ ನ ಈ ಕಡೆ ಸೈಡ್ಗೆ ಲಾಕ್ ಮಾಡ್ಕೊಂಡೆ. ಲಾಕ್ ಆದ್ಮೇಲೆ ಇಲ್ಲಿ 4 ಚೈನ್ ಇತ್ತಲ್ವಾ, ಸೊ ಅಲ್ಲೂ ಕೂಡ 4 ಚೈನ್ ಹಾಕಿ ಲಾಕ್ ನ ಮೇಲ್ಗಡೆ ಲಾಕ್. ಮತ್ತೆ ನೆಕ್ಸ್ಟ್ 4 ಚೈನ್ ನ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ. ಮತ್ತೆ ಇವಾಗ ಇಲ್ಲಿ ಟ್ರಿಬಲ್ ಕ್ರೋಶೆ ಗ್ಯಾಪ್ಗೆ ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಅಂದ್ರೆ ಫಸ್ಟ್ ಆರ್ಚ್ ನ ಯಾವ ರೀತಿ ವರ್ಕ್ ಮಾಡಿದ್ವಿ ಅಲ್ವಾ, ಅದೇ ರೀತಿ ವರ್ಕ್ ಮಾಡ್ಕೋಬೇಕು. ಒಂದೇ ಪಾಯಿಂಟ್ಗೆ 2 ಡಬಲ್ ಕ್ರೋಶೆ ಬರುತ್ತೆ. ಸೊ ಇದು ಈ ರೀತಿ ಬರುತ್ತೆ. ಎಲ್ಲೆಲ್ಲಿ ಚೈನ್ಗಳು ಹಾಕಿದೀವಿ ಅಲ್ವಾ ಅಲ್ಲೆಲ್ಲ ಕುಚ್ ಬರುತ್ತೆ. ಕುಚ್ಚೆಲ್ಲ ಹಾಕಿ ಈ ಒಂದು ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಾನು ಫೈನಲ್ ಲುಕ್ ತೋರಿಸ್ತೇನೆ ನಿಮ್ಗೆ. ಸೊ ಬೀಡ್ ನ ಹಿಂದೆಗಡೆ ಇರೋ ದಾರಕ್ಕೆ ನಾವು ಕುಚ್ಚನ ಹಾಕೋದಿಲ್ಲ, ಎಲ್ಲೆಲ್ಲಿ ಚೈನ್ ಗ್ಯಾಪ್ ಇದೆಯೋ ಅಲ್ಲಿಗೆ ಕುಚ್ ಹಾಕುವಂಥದ್ದು. ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಎಲ್ಲೆಲ್ಲಿ ಚೈನ್ ಗ್ಯಾಪ್ ಇದೆ ಅಲ್ವಾ ಅಲ್ಲಿಗೆ ಕುಚ್ ಹಾಕಿದೀನಿ. ಈ ಒಂದು ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂತ ಅಂದ್ರೆ 500 ಇಂದ 600 ವರೆಗೂ ಚಾರ್ಜ್ ಮಾಡ್ಬೋದು. ಈ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಮೆಟೀರಿಯಲ್ಸ್ ಡೀಟೇಲ್ಸ್ ಬೇಕು ಅಂದ್ರೆ ಕವಿತಾ ಎಂಟರ್ಪ್ರೈಸ್ ಅವರ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸತಿ ನೀವು ಚೆಕ್ ಮಾಡಿ. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಥ್ಯಾಂಕ್ ಯು.